ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೇಳ್ಬಿಟ್ಟು ಚೆನ್ನಾಗಿದ್ದೀನಿ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಹೌದು, ಇವತ್ತು ಫ್ರೈಡೇ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆಯೇ ಈಗ ಟೈಮ್ ಬಂದು 7:30 ಆಗಿದೆ. ಸೊ ನಾನು ನಿನ್ನೆ ನೈಟ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಇದ್ರ ಜೊತೆ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದು ಪ್ರಸಾದ ಮಾಡಿ ಇದ್ದೇ ಇರುತ್ತಲ್ಲ, ದೇವರಿಗೆಲ್ಲ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಇರೋ ಅಷ್ಟರಲ್ಲಿ ಪ್ರಸಾದನ ಕೂಡ ಪ್ರಿಪೇರ್ ಆಯಿತು. ಇನ್ನು ಸ್ವಲ್ಪ ಇದಾಗ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಹಾಲ್ಕೀರ್ ಮಾಡಿದೆ. ಸೊ ಯಾವುದೇ ರೀತಿ ಏನೂ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಪೂಜೆ ಮಾಡಬೇಕಲ್ವ ಬೇಗ, ಅದಕ್ಕೋಸ್ಕರ 7 o'clockಗೆಲ್ಲ ಮುಗಿಸಿ ಮೇಲೆ ಬಂದೆ. ಸೊ ನಾನು ರೆಡಿ ಆಗೋದಕ್ಕೆ ಬೇಕು ಒಂದು 15 or 20 minutes ಅಂತ ಹೇಳ್ಬೋದು. ಸೊ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ಸೊ ನಾನು ಸ್ಯಾರಿ ಇರ್ತಿದ್ದೆ. ಸೊ ಕಂಪ್ಲೀಟ್ ಔಟ್ಫಿಟ್ ಎಲ್ಲ ತಮ್ಮನೇಲಿ ಫೋಟೋ ಹಾಕಿರ್ತೀನಿ, ನೋಡ್ಕೋಬೋದು. ಹಾಗೆಯೇ ಬನ್ನಿ ಇವಾಗ ಪೂಜೆ ಮಾಡೋಕ್ಕೆ ಹೋಗಬೇಕು. ಸೊ ಇವತ್ತಿನ ಡೇ ಹೇಗಿರುತ್ತೆ, ಯಾವ ರೀತಿ ನೀವೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ಏನು ಎತ್ತ ಅಂತೆಲ್ಲ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಗೋಲ್ಡ್ ಜ್ಯುವೆಲ್ರಿ ಇವತ್ತು ನಾನು ತೋರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದೆ. ಅದು ಏನು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮಿಸ್ ಮಾಡಂತೆ ವಿಡಿಯೋನ ಎಂಟು ತನಕ ನೋಡಿ. ಸೊ ನನ್ನ ಔಟ್ಫಿಟ್ ಎಲ್ಲ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಈಗ ಹೊರಡೋಣ. ಪೂಜೆ ಒಂದು ಮಾಡಬೇಕಷ್ಟೇ. ಪ್ರಸಾದ ಇಟ್ಬಿಟ್ಟು ನೈವೇದ್ಯಕ್ಕೆ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಹೋಗೋಣ ಬನ್ನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನೈಟು ನಾನು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸೊ ನಾನು ಮಲ್ಕೊಳಕ್ಕೆ ಹೋಗಿದ್ದು. ಯಾಕಂದರೆ ತಾಂಬೂಲನೂ ಕೂಡ ರೆಡಿ ಮಾಡಿದೆ, ತಟ್ಟೆಗೆಲ್ಲ ಏನೇನು ಇಡಬೇಕು ಅದನ್ನು ಆಲ್ಮೋಸ್ಟ್ ಇಟ್ಟಿದ್ದೆ. ಹೂವೆಲ್ಲ ಮುಡಿಸಿ ಇನ್ನು ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕಿ ಇನ್ನು ಅರೇಂಜ್ ಮಾಡಬೇಕಿತ್ತು, ಅಷ್ಟೇ ಇಟ್ಕೊಂಡಿದ್ದೆ ನಾನು. ಸೊ ಬೆಳಿಗ್ಗೆ ಎದ್ದು ಇನ್ನು ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿದೆ ಅಂತ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು, ಫುಲ್ಲೆಲ್ಲ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪೂಜೆನೂ ಕೂಡ ಮಾಡಿದೆ. ವೀಡಿಯೋ ಕೊಡೋದಕ್ಕೆ ಯಾರೂ ಇರಲಿಲ್ಲ ನಾನು ಪೂಜೆ ಮಾಡೋ ಟೈಮಲ್ಲಿ. ಅನ್ಫಾರ್ಚುನೇಟ್ಲಿ ಈ ಸಲ ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಸೊ ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಇದೇ ರೀತಿ ನಾನೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ. ನೀವು ಯಾರಾದರೂ ಇನ್ನೂ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗೆ ಫೇಸ್ಬುಕ್ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ. ಹಾಗೆ ನೀವು ದೇವ್ರ ಹತ್ರ ಝೂಮ್ ಮಾಡಿ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಏನದು ಗೋಲ್ಡ್ ಜ್ಯುವೆಲ್ರಿನ ತೊಗೊಂಡಿರೋಂಥದ್ದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹೌದು, ಇಯರಿಂಗ್ಸ್ ತೊಗೊಂಡೆ ನಾನು. ಸೊ ಲಾಸ್ಟ್ ಇಯರ್ ನಾನು 2 ತೊಗೊಂಡಿದ್ದೆ ಹಬ್ಬದ ದಿನವೇ. ಸೊ ಇಯರು 1 ತೊಗೊಂಡಿದ್ದೀನಿ. ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ತೀನಿ. 4 ಗ್ರಾಮ್ 20 ಮಿಲಿ ಇದೆ ಅಂತ ಹೇಳ್ಬೋದು. ಇದು ಆ್ಯಂಟಿಕಲ್ಲಿ. ಸೊ ಈ ರೀತಿ ಯಾವುದೂ ಇರಲಿಲ್ಲ ನನ್ನ ಹತ್ರ, ಆ್ಯಂಟಿಕ್ ಥರ ಬಂದು. ಸೊ ಅದಕ್ಕೆ ಇಷ್ಟ ಆಯಿತು, ತೊಗೊಂಡೆ. ನನ್ನ ಹಸ್ಬೆಂಡ್ ಇದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರಲ್ವ. ಸೊ ಬೇಗನೆ ಕೂಡ ಸೆಲೆಕ್ಷನ್ ಆಯಿತು ಅವತ್ತು ಕೂಡ. ಸೊ ನಂಗೆ ಇಷ್ಟ ಆಯಿತು. ಸೊ ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಪೂಜೆ ಎಲ್ಲ ಆಯಿತು. ಸೊ 10 minutes ಹಂಗೆ ಕೂತ್ಕೊಂಡಿದ್ದೆ. ಪೂಜೆ ಎಲ್ಲ ಆಯ್ತಲ್ವ, ನಿನ್ನೆಯಿಂದ ಬೆಳಗ್ಗೆಯಿಂದ ಫ್ರೀನೇ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ರೈಸ್ ಕೂಡ ಆಗಿದೆ. ಇನ್ನೇನಿದ್ರು ಪುಳಿಯೋಗರೆ ಮಾಡಬೇಕು. ಇವತ್ತು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅಲ್ವಾ. ಸೊ ಅದಕ್ಕೋಸ್ಕರ ಪುಳಿಯೋಗರೆನೇ. ಸೊ ಯಾವಾಗಲೂ ಅದನ್ನೇ ಮಾಡೋದು. ಹೇಳ್ಬೇಕಾದ್ರೆ ನಮ್ಮ ಮನೇಲಿ ಯೂಶ್ವಲಿ ಪ್ರತಿ ವರ್ಷ ಹಂಗೆ ಆಗುತ್ತೆ. ಸೊ ಖೀರ್ ನೋಡಿ ಅದು ಕೂಡ ರೆಡಿ ಆಗಿದೆ. ಸೊ ನಾನು ಟೇಸ್ಟ್ ನೋಡಿಲ್ಲ, ಸ್ವೀಟ್ ಕಮ್ಮಿ ಆಗಿದ್ದು ಜಾಸ್ತಿ ಆಗಿದೆ ಅಂತ ದೇವ್ರಿಗೆ ಇಟ್ಟಿದ್ದೀನಿ, ಟೇಸ್ಟ್ ನೋಡಬಾರ್ದಲ್ವ. ಸೊ ಇವಾಗ ಸ್ವಲ್ಪ ಟೇಸ್ಟ್ ಕರೆಕ್ಟಾಗಿದ್ದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಮಿಲ್ಕ್ ಹಾಕ್ತೀನಿ. ಸೊ ಸರಿ ಹೋಗುತ್ತೆ ಅಷ್ಟೇ, ಇನ್ನೇನು ಮಾಡೋದಕ್ಕಾಗಲ್ಲ. ಸೊ ಒಂದು ಮೀಡಿಯಮಲ್ಲಿ ಹಾಕಿರ್ತೀವಿ ಅಷ್ಟೇ. ಸೊ ನನ್ನ ಇಯರಿಂಗ್ಸ್ ಆಲ್ರೆಡಿ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ಸೊ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಸೂಟ್ ಆಗ್ತಿದೆ, ನನ್ನ ಔಟ್ಫಿಟ್ ಎಲ್ಲ ಯಾವ ರೀತಿ ಇದೆ ಅಂತ. ಇನ್ನೂ ಸ್ವಲ್ಪ ತಿಂಡಿ ಮಾಡೋ ತನಕ ಇದೆ ಔಟ್ಫಿಟಲ್ಲಿ ಇರ್ತೀನಿ. ಹಬ್ಬ ಅಲ್ವಾ, ಯಾವಾಗಲೂ ಹಾಕೊಳ್ಳೋದಿದ್ದೇ ಇರುತ್ತೆ ಡ್ರೆಸ್ಸು ಅದೆಲ್ಲ. ಸೊ ಸೀರೆಯಲ್ಲಿ ಸ್ವಲ್ಪ ಓದ್ತಿರೋಣ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಡ್ರೆಸ್ ಚೇಂಜ್ ಮಾಡ್ತೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನನಗೇನು ಐಡಿಯಾ ಏನೋ ಗೊತ್ತಿಲ್ಲ. ಸೊ ಹಿಂಗೆ ಹೋಗುತ್ತೋ ಹಂಗೆ ರ್ಯಾಂಡಮಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾನು ಬಂದು ಆಲ್ರೆಡಿ ನೋಡಿ ಮನೇನ ನೈಟ್ ಎಲ್ಲ ಫುಲ್ಲು 12 o'clock ತನಕ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೀನಿ. ಇವತ್ತು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಯಾರು ಬಂದರೆ ಅವ್ರ ಮನೆ ಏನೂ ಮಾಡೇ ಇಲ್ವೇನೋ ಅಂತ ಹೇಳಬೇಕು. ನೋಡಿ ಎಲ್ಲ ಇಲ್ಲಿ ಈ ಥರ ನಮ್ಮನೆ ಪರಿಸ್ಥಿತಿ ಆಗೋದು. ಇಲ್ಲಿ ಕೆಳಗಡೆ ಏನು ಮಾಡೋದಕ್ಕಾಗಲ್ಲ. ಇಶು ಹಾಯ್, ಇಲ್ಲಿ ಇಲ್ಲಿ ಪಾಪ ನೀಟಾಗಿ ಮುರ್ದಾಗಕ್ಕೆ ಬರೀ ಹೋಗ್ತದೆ. ಹಾಯ್ ಮಾಡ್ಬಿಡು. ಹಾಯ್ ಪ್ಲೇಂಕಿಸ್. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಹಾಲ್ಕೀರು ಕೂಡ ರೆಡಿ ಆಗಿದೆ. ಸೊ ನಾನು ಆಲ್ರೆಡಿ ಹೇಳಿದೆ ಕರೆಕ್ಟಾಗಿದೆ. ಈ ಸಲ ಏನು ಚೇಂಜ್ ಮಾಡೋ ಹಾಗೆ ಇಲ್ಲ. ಸೊ ಕರೆಕ್ಟಾಗಿತ್ತು. ಹಾಗೆಯೇ ರೈಸ್ ಹಾರಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಪುಳಿಯೋಗರೆ ಕಲಿಸ್ಬೇಕಲ್ವ. ಸೊ ಗೊಜ್ಜು ಕೂಡ ಮಾಡಿಟ್ಟೆ ಇವಾಗ. ಸೊ ಇನ್ನೂ ಸ್ವಲ್ಪ ಹೊತ್ತು ಎಲ್ಲ ಬರಲಿ, ಮಿಕ್ಸ್ ಮಾಡಿ ಇಡ್ತೀನಿ ಅಂತ ಕೇಳ್ಕೊತಿದ್ಯಾ ಮುದ್ದು. ಹಾಂ, ಕೈ ಮುಗಿ ನೀಟಾಗಿ, ಕಣ್ಮುಚ್ಚು. ಹಾಂ ಫ್ರೆಂಡ್ಸ್, ಹಾಗೆ ನೋಡಿದ್ರಿ ಅಲ್ವಾ, ನಮ್ಮ ಚಿರುನ ಅಮ್ಮನೇ ಕೂಡ ರೆಡಿ ಮಾಡಿ ಕಳಿಸಿದ್ರು. ನಿಶು ಬೇಬಿನೂ ಅಮ್ಮನೇ ಸ್ನಾನ ಎಲ್ಲ ಮಾಡಿಸಿದ್ರು. ಸೊ ಹಾಗೆ ಚಿರುನು ಹೋಗಿ ಅಲ್ಲೇ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ. ಸೊ ಅವನ್ನ ಕೈ ಮುಗಿಯಪ್ಪ ಅಂತ ಹೇಳ್ಬಿಟ್ಟು ಅವ್ನು ಮಾಡಿಸ್ತಾ ಇದೆ. ಹಾಗೆ ಟೆಂಪಲ್ ಕೂಡ ಹೋಗಿದ್ದು ಬಂದೆ ನಮ್ಮೂರಲ್ಲೇ. ಸೊ ಬಂದಮೇಲೆ ಇನ್ನು ರೆಸ್ಟ್ ಮಾಡಿದೆ, ಅಡುಗೆ ಎಲ್ಲ ಇತ್ತು. ಸೊ ಮತ್ತೆ ಕೆಲಸ ಎಲ್ಲ ಆಯಿತು. ಸೊ ಇನ್ನು ಯಾವುದೇ ರೀತಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ.
ಇದು ಈವ್ನಿಂಗ್ ಮತ್ತೆ ಪೂಜೆ ಮಾಡಿಬಿಟ್ಟು ಮುತ್ತೈದೆಯರಿಗೆಲ್ಲ ಅಷ್ಟೊಂದು ಮೂಗು ಕರಿಬೇಕಿತ್ತಲ್ವ, ಸೊ ಕರ್ಬಿಟ್ಟು ಬಂದು ನಾನು ಕೂಡ ಕುಂಕುಮ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗಿದ್ದೆ. ಸೊ ಅವಾಗ ರೆಡಿಯಾಗಿರೋವಂಥದ್ದು ಅಷ್ಟೇ. ಸೊ ಹಬ್ಬದ ಬ್ಲಾಗ್ ಇಷ್ಟೇ ಅಂತ ಹೇಳ್ಬೋದು. ಸೊ ಇವಾಗ ಹಬ್ಬ ಟೈಮ್ ಬಂದು ಇನ್ನೇನು 5 o'clock 10 minutes ಇರಬೇಕು, ಟೈಮ್ ಆಯಿತು. ಸೊ ನಾನು ಈ ಬ್ಲಾಗ್ನ ಯಾವ ಬ್ಲಾಗ್ ಜೊತೆ ಆ್ಯಡ್ ಮಾಡ್ತೀನಿ ಗೊತ್ತಿಲ್ಲ, ಯಾಕಂದರೆ ಇದು ಕೂಡ ಒಂದು ಸ್ಮಾಲ್ ಬ್ಲಾಗ್ ಆಗಿರುತ್ತೆ. ಅದಕ್ಕೋಸ್ಕರ ಐ ಥಿಂಕ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಬ್ಲಾಗ್ ಜೊತೆ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನನ್ನ ಫೇಸ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು, ನಂಗೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ರೆ, ನಮಗೆ ಹುಷಾರಿಲ್ಲ, ಫುಲ್ಲು ಬಾಡಿಯೆಲ್ಲ ಪೇಯ್ನ್ ಬಂದು ಸ್ವಲ್ಪ ಲೈಟಾಗಿ ಜ್ವರ ಥರ ಬಂದಿತ್ತು ಇವತ್ತು. ಬಟ್ ಏನು ಮಾಡೋದಕ್ಕಾಗಲ್ಲ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಹಾಗೆ ಯಾವತ್ತು ಫುಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿಲ್ಲ. ಸೊ ಇವತ್ತು ನನ್ನ ಮಗನ ಸ್ಕೂಲ್ ಹಾಲಿಡೇ ಇತ್ತು, ನಾಳೆ ಕೂಡ ಅವನಿಗೆ ಫಂಕ್ಷನ್ ಇದೆ, ಏನು ಕೃಷ್ಣನ ಡ್ರೆಸ್ ಹಾಕ್ಸ್ಬೇಕು. ಹಾಗೆ ನಾನು ಕೂಡ ಯಶೋದೆ ಥರ ರೆಡಿಯಾಗಿ ಸ್ಕೂಲ್ಗೆ ಇಂಟ್ರೆಸ್ಟೆಡ್ ಮದರ್ಸ್ ಹಾಕೊಂಡು ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಹಾಕೊಂಡು ಹೋಗೋಣ ಆಯ್ತಿರು ಮುದ್ದು ಅಂತ ಅಂದ್ಕೊಂಡಿದ್ದೀನಿ. ಮೀನ್ಸ್ ಹಾಕೋತೀನಿ. ಆಮೇಲೆ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಫುಲ್ ಎಕ್ಸ್ಪ್ಲೈನ್ ಮಾಡೋಷ್ಟು ಪೇಷನ್ಸ್ ನಂಗೆ ಇವತ್ತಿಲ್ಲ ಖಂಡಿತ, ಏನು ಎತ್ತ ಅಂತೆಲ್ಲ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು, ಹೋಗ್ಬೇಕು. ಇವತ್ತು ಕೃಷ್ಣ ಡ್ರೆಸ್ಸೆಲ್ಲ ಇಸ್ಕೊಂಡು ಬರೋಕ್ಕೆ ಹೋಗಬೇಕು, ಕರೆಕ್ಟ್ ಮಾಡಿಕೊಂಡು. ಹಾಗೆ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಕೂಡ, ನಮ್ಮ ಬೇಬಿದು ನೋಡಿರ್ತೀರ ಆಲ್ರೆಡಿ ಸ್ಟೇಟಸ್ ತಮ್ಮನೇಲೆಲ್ಲ ಕಟ್ ಮಾಡಿಸೋದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತು ಆಲ್ರೆಡಿ ಲಾಸ್ಟ್ ನಾನು ಕಂಟಿನ್ಯೂ ಆಗಿ ನಾನು ನೋಡ್ಕೊಂಡು ಬಂದರೆ ಗೊತ್ತಾಗುತ್ತೆ. ಈಗ ಅವಾಗ ಟ್ವಿನ್ಸ್ ಬೇಬಿ ಇದೆ, ಸೊ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸಿಬಿಟ್ಟು ಹಾಗೆ ಸ್ವಲ್ಪ ಕೃಷ್ಣ ಡ್ರೆಸ್ಸೆಲ್ಲ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಬರಬೇಕಲ್ವ, ಅಲ್ಲಿಗೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ. ಚಿರುನು ಕೂಡ ಕರ್ಕೊಂಡು ಹೋಗ್ತೀನಿ. ಕೇಕ್ ಕಟ್ ಮಾಡಿಸ್ಬಿಟ್ಟು ಅವನಿಗೆ ಪಾಪು ಕೂಡ ತೋರಿಸಿರ್ಲಿಲ್ಲ, ಹೇಳ್ತಾ ಇದ್ದ ಆವಾಗಲೇ. ಬಟ್ ನಾನೇ ಆಗಲ್ವಾ ಬಿಡು, ಮುಂದೆ ಇಟ್ಕೊತೀನಿ. ಸೊ ಕೇಕ್ನ ಡಿಕ್ಕಿಲಿ ಇಟ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ, ಸೊ ತಂದು ಕೊಟ್ಟೋದಕ್ಕೇ. ಸೊ ಕೇಳ್ತಾ ಇದ್ದ, ನಾನೇ ಒಂದು ಸ್ವಲ್ಪ ಆಗಲಿರಪ್ಪ 1 month ಅಂತ ವೆಯ್ಟ್ ಮಾಡಿಸ್ತಾ ಇದ್ದೆ. ಸೊ ಫೈನಲಿ ಇವತ್ತು ಅವನು ಕೂಡ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವ್ನದ್ದು ಟ್ಯೂಷನ್ ಬಿಟ್ಬಿಟ್ಟು ನಾನು ಹೋಗ್ತೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ನೋಡೋಣ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಬಂದೆ ನಮ್ಮ ಬೇಬಿ ಮನೆಗೆ. ಸೊ ಅವ್ಳದ್ದು ಇವತ್ತು 25th ಬರ್ತಡೇ ಅಂತ ಹೇಳ್ಬೋದು. ಹೌದು, ಸೊ ಕೇಕ್ ಚೆನ್ನಾಗಿದೆಯಾ ಹೇಳಿ. ಸೊ ಕೇಕ್ ಕಟ್ ಮಾಡಿಸೋಣ ಅಂತ ಬಂದೆ ಅಲ್ವಾ. ಸೊ ಕೇಕ್ ಪಾಪು ಎಲ್ಲ ಮಾತಾಡಿಸ್ಬಿಟ್ಟು ಆಮೇಲೆ ಈಗ ಲಾಸ್ಟಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ದೀನಿ. ಸೊ ನೀವು ಕೂಡ ಅವಳಿಗೆ ಹ್ಯಾಪಿ ಬರ್ಡೇ ಹೇಳ್ಬಿಡಿ. ಜಾಸ್ತಿ ತುಂಬ ದಿನ ಏನಾಗಿಲ್ಲ, 26th ಅಷ್ಟೇ ಅವಳು ಬರ್ತಡೇ ಆಗಿದ್ದು, August 26th. ಸೊ ನಾನು ಚಿರು ಇಬ್ಬರು ಕೂಡ ಹೋಗಿದ್ವಿ. ಹಾಗೆಯೇ ಇನ್ನು ಯಾವುದೇ ರೀತಿ ಜಾಸ್ತಿ ಎಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಕೃಷ್ಣನ್ ಬಟ್ಟೆ ಇಸ್ಕೊಂಡು ಬರೋಕ್ಕೆ ಹೋದಾಗೆಲ್ಲ. ಇನ್ನೂ ತುಂಬ ಶಾಪಿಂಗ್ ಇತ್ತು ಇವತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಮಾಡೋದಕ್ಕೆ. ಸೊ ಇವತ್ತಿನ ಸ್ಮಾಲ್ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಬ್ಲಾಗ್ ಅನ್ನೋದಕ್ಕಿಂತ ಇದೊಂಥರ ನನಗೆ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು, ಬರ್ಡೇ ಆಗಿರ್ಬೋದು, ಹಬ್ಬದ್ದು. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.